ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ. ನಾನು ನಾಗೇಂದ್ರ ಬಾಬು. ಇವತ್ತಿನಿಂದ ಬಜೆಟ್ ಅಧಿವೇಶನ ಆರಂಭ ಆಗ್ತಾ ಇದೆ. ಇವತ್ತು ಮೊದಲನೇ ದಿನ ಆಗಿರುವಂತಹ ಹಿನ್ನೆಲೆಯಲ್ಲಿ ರಾಜ್ಯಪಾಲರ ಭಾಷಣದಿಂದ ಈ ಬಜೆಟ್ ಅಧಿವೇಶನ ಆರಂಭ ಆಗುತ್ತೆ. ಈಗ ವಿಧಾನಸೌಧಕ್ಕೆ ರಾಜ್ಯಪಾಲರು ಆಗಮಿಸಿದ್ದಾರೆ. ಥಾವರ್ ಚಂದ್ ಗೆಹ್ಲೋಟ್ ಅವರನ್ನ ಬರಮಾಡಿಕೊಂಡಂತಹ ಸಿಎಂ ಸಿದ್ದರಾಮಯ್ಯ ಅವರು ಹಾಗೆ ಸ್ಪೀಕರ್ ಯುಟಿ ಖಾದರ್ ಅವರು ಎರಡ್ 2025-26ನೇ ಸಾಲಿನ ಬಜೆಟ್ ಆಯವ್ಯಯದ ಬಜೆಟ್ ಇವತ್ತಿನಿಂದ ಆರಂಭ ಆಗ್ತಾ ಇದೆ. ಬಜೆಟ್ ಅಧಿವೇಶನ ಈ ಬಾರಿ ಸಿದ್ದರಾಮಯ್ಯ ಅವರು ಬಜೆಟ್ ಅನ್ನ ಮಂಡನೆ ಮಾಡೋ ಮೂಲಕ ದಾಖಲೆಯನ್ನ ಬರೀತಾರೆ. ಆದ್ರೆ ಇವತ್ತಿನ ಸಂದರ್ಭದಲ್ಲಿ ಕರ್ನಾಟಕದಲ್ಲಿ ಗ್ಯಾರಂಟಿ ಹೊರೆ ಸರ್ಕಾರದ ಮೇಲಿದೆ. ಇದನ್ನ ಸರಿದೂಗಿಸುವಂತ ಕೆಲಸ ಹೇಗಾಗುತ್ತೆ? ಸಿದ್ದರಾಮಯ್ಯ ಅದನ್ನ ಹೇಗೆ ಸರಿದೂಗಿಸ್ತಾರೆ? ಇವತ್ತು ಶಾಸಕರು ಹಲವು ಬೇಡಿಕೆಗಳನ್ನ ಇಟ್ಟಿದ್ದಾರೆ. ಕ್ಷೇತ್ರವಾರು ಬೇಡಿಕೆ ಇಟ್ಟಿದ್ದಾರೆ, ಇಲಾಖೆವಾರು ಬೇಡಿಕೆಗಳನ್ನ ಇಟ್ಟಿದ್ದಾರೆ. ಎಲ್ಲವನ್ನೂ ಕೂಡ ಹೇಗೆ ಸಮಾನವಾಗಿ ಹಂಚ್ತಾರೆ? ಶಾಸಕರನ್ನ ಸಮಾಧಾನ ಪಡಿಸುವಂತ ಕೆಲಸ ಆಗುತ್ತೆ. ಬಹಳ ಕುತೂಹಲ ಇದೆ. ಇದೆಲ್ಲದರ ನಡುವೆ ಆಡಳಿತ ಪಕ್ಷವನ್ನ ಪ್ರತಿಪಕ್ಷ ಹೇಗೆ ಕಟ್ಟಾಕತ್ತೆ ಈ ಬಾರಿಯ ಅಧಿವೇಶನದಲ್ಲಿ ಅಂತ ಹೇಳಿ ಒಂದಷ್ಟು ಕುತೂಹಲ ಅಂತೂ ಇದ್ದೆ. ಇವತ್ತು ಬಹಳ ಗಮನ ಸೆಳೆದಿರೋದು ರಾಜ್ಯಪಾಲರ ಭಾಷಣದ ಮೇಲೆ. ನೋಡಿ, ಒಂದು ಕಡೆ ನಡೆಯೋದಕ್ಕಾಗ್ತಾ ಇಲ್ಲ, ಟ್ರೀಟ್ಮೆಂಟ್ ಅಲ್ಲಿ ಇದ್ರು ಸಿದ್ದರಾಮಯ್ಯ ಅವರು. ಮಂಡಿಕಾಲ್ ನೋವಿನಲ್ಲಿ ಇದ್ದಂತ ಅವರು ಶಸ್ತ್ರಚಿಕಿತ್ಸೆಯನ್ನ ಪಡೆದುಕೊಂಡಿದ್ರು. ಈಗ ಅವರು ವೀಲ್ ಚೇರ್ ನಲ್ಲೇ ಬರ್ತಾರೆ. ಆ ವೀಲ್ ಚೇರ್ ನಲ್ಲೇ ವಿಧಾನಸೌಧದ ಒಳಗಡೆ ಪ್ರವೇಶ ಮಾಡೋದಕ್ಕೆ ಎಲ್ಲಾ ರೀತಿಯಾದಂತಹ ವ್ಯವಸ್ಥೆಯನ್ನ ಕೂಡ ಮಾಡಲಾಗಿದೆ. ಇವತ್ತು ಈ ಬಾರಿ ಬಜೆಟ್ ಅನ್ನ ಮಂಡಿಸುವ ಸಂದರ್ಭದಲ್ಲಿ ಕುಳಿತುಕೊಂಡೇ ಸಿದ್ದರಾಮಯ್ಯ ಅವರು ಬಜೆಟ್ ಅನ್ನ ಮಂಡನೆ ಮಾಡ್ತಾರೆ ಅಂತ ಕೂಡ ಹೇಳಲಾಗ್ತಾ ಇದೆ. ಫಸ್ಟ್ ಟೈಮ್. ಮತ್ತೊಂದು ಕಡೆ ರಾಜ್ಯಪಾಲರಿಗೆ ಕಾಂಗ್ರೆಸ್ನ ನಾಯಕರು ಅಪಮಾನ ಮಾಡ್ತಿದ್ದಾರೆ ಅಂತ ಹೇಳಿ ಆರೋಪಿಸಿ ಬಿಜೆಪಿ ಒಂದು ಕಾಲ್ನಡಿಗೆ ಜಾಥಾವನ್ನ ಕೂಡ ಹಮ್ಮಿಕೊಂಡಿತ್ತು. LH ಇಂದ ವಿಧಾನಸೌಧದವರೆಗೂ ಕೂಡ ಕಾಲ್ನಡಿಗೆ ಮೂಲಕ ಬಂದಿದ್ದಾರೆ ಬಿಜೆಪಿ ನಾಯಕರು. ಆ ದೃಶ್ಯವನ್ನು ಕೂಡ ಇಲ್ಲಿ ಗಮನಿಸ್ತಾ ಇದ್ದೀವಿ. ರಾಜ್ಯಪಾಲರ ಅಧಿಕಾರವನ್ನ ಹಸ್ತಾಂತರ ಮಾಡುವ ಸರ್ಕಾರಕ್ಕೆ ಸರ್ವಾಧಿಕಾರಿ ಸಿದ್ದರಾಮಯ್ಯ ಅವ್ರಿಗೆ ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಹೆಡ್ ಆಗಿರುವಂತಹ ವಿಜಯ್ ನೇರ ಸಂಪರ್ಕದಲ್ಲಿ. ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ. ನಾನು ನಾಗೇಂದ್ರ ಬಾಬು. ಇವತ್ತಿನಿಂದ ಬಜೆಟ್ ಅಧಿವೇಶನ ಆರಂಭ ಆಗ್ತಾ ಇದೆ. ಇವತ್ತು ಮೊದಲನೇ ದಿನ ಆಗಿರುವಂತಹ ಹಿನ್ನೆಲೆಯಲ್ಲಿ ರಾಜ್ಯಪಾಲರ ಭಾಷಣದಿಂದ ಈ ಬಜೆಟ್ ಅಧಿವೇಶನ ಆರಂಭ ಆಗುತ್ತೆ. ಈಗ ವಿಧಾನಸೌಧಕ್ಕೆ ರಾಜ್ಯಪಾಲರು ಆಗಮಿಸಿದ್ದಾರೆ. ಥಾವರ್ ಚಂದ್ ಗೆಹ್ಲೋಟ್ ಅವರನ್ನ ಬರಮಾಡಿಕೊಂಡಂತಹ ಸಿಎಂ ಸಿದ್ದರಾಮಯ್ಯ ಅವರು ಹಾಗೆ ಸ್ಪೀಕರ್ ಯುಟಿ ಖಾದರ್ ಅವರು ಸ್ವಲ್ಪ ಎರಡ್ 2025-26ನೇ ಸಾಲಿನ ಬಜೆಟ್ ಆಯವ್ಯಯದ ಬಜೆಟ್
ಇವತ್ತಿನಿಂದ ಆರಂಭ ಆಗ್ತಾ ಇದೆ ಬಜೆಟ್ ಅಧಿವೇಶನ. ಈ ಬಾರಿ ಸಿದ್ದರಾಮಯ್ಯ ಅವರು ಬಜೆಟ್ ಅನ್ನ ಮಂಡನೆ ಮಾಡೋ ಮೂಲಕ ದಾಖಲೆಯನ್ನ ಬರೀತಾರೆ. ಆದ್ರೆ ಇವತ್ತಿನ ಸಂದರ್ಭದಲ್ಲಿ ಕರ್ನಾಟಕದಲ್ಲಿ ಗ್ಯಾರಂಟಿ ಹೊರೆ ಸರ್ಕಾರದ ಮೇಲಿದೆ. ಇದನ್ನ ಸರಿದೂಗಿಸುವಂತ ಕೆಲಸ ಹೇಗಾಗುತ್ತೆ? ಸಿದ್ದರಾಮಯ್ಯ ಅದನ್ನ ಹೇಗೆ ಸರಿದೂಗಿಸ್ತಾರೆ? ಇವತ್ತು ಶಾಸಕರು ಹಲವು ಬೇಡಿಕೆಗಳನ್ನ ಇಟ್ಟಿದ್ದಾರೆ. ಕ್ಷೇತ್ರವಾರು ಬೇಡಿಕೆ ಇಟ್ಟಿದ್ದಾರೆ, ಇಲಾಖೆವಾರು ಬೇಡಿಕೆಗಳನ್ನ ಇಟ್ಟಿದ್ದಾರೆ. ಎಲ್ಲವನ್ನೂ ಕೂಡ ಹೇಗೆ ಸಮಾನವಾಗಿ ಹಂಚ್ತಾರೆ? ಶಾಸಕರನ್ನ ಸಮಾಧಾನ ಪಡಿಸುವಂತ ಕೆಲಸ ಆಗುತ್ತೆ. ಬಹಳ ಕುತೂಹಲ ಇದೆ. ಇದೆಲ್ಲದರ ನಡುವೆ ಆಡಳಿತ ಪಕ್ಷವನ್ನ ಪ್ರತಿಪಕ್ಷ ಹೇಗೆ ಕಟ್ಟಾಕುತ್ತೆ ಈ ಬಾರಿಯ ಅಧಿವೇಶನದಲ್ಲಿ ಅಂತ ಹೇಳಿ ಒಂದಷ್ಟು ಕುತೂಹಲ ಅಂತೂ ಇದ್ದೆ. ಇವತ್ತು ಬಹಳ ಗಮನ ಸೆಳೆದಿರೋದು ರಾಜ್ಯಪಾಲರ ಭಾಷಣದ ಮೇಲೆ. ನೋಡಿ, ಒಂದು ಕಡೆ ನಡೆಯೋದಕ್ಕಾಗ್ತಾ ಇಲ್ಲ. ಟ್ರೀಟ್ಮೆಂಟ್ ಅಲ್ಲಿ ಇದ್ರು ಸಿದ್ದರಾಮಯ್ಯ ಅವರು. ಮಂಡಿಕಾಲ್ ನೋವಿನಲ್ಲಿ ಇದ್ದಂತ ಅವರು ಶಸ್ತ್ರಚಿಕಿತ್ಸೆಯನ್ನ ಪಡೆದುಕೊಂಡಿದ್ರು. ಈಗ ಅವರು ವೀಲ್ ಚೇರ್ ನಲ್ಲೇ ಬರ್ತಾರೆ. ಆ ವೀಲ್ ಚೇರ್ ನಲ್ಲೇ ವಿಧಾನಸೌಧದ ಒಳಗಡೆ ಪ್ರವೇಶ ಮಾಡೋದಕ್ಕೆ ಎಲ್ಲಾ ರೀತಿಯಾದಂತಹ ವ್ಯವಸ್ಥೆಯನ್ನ ಕೂಡ ಮಾಡಲಾಗಿದೆ. ಇವತ್ತು ಈ ಬಾರಿ ಬಜೆಟ್ ಅನ್ನ ಮಂಡಿಸುವ ಸಂದರ್ಭದಲ್ಲಿ ಕುಳಿತುಕೊಂಡೇ ಸಿದ್ದರಾಮಯ್ಯ ಅವರು ಬಜೆಟ್ ಅನ್ನ ಮಂಡನೆ ಮಾಡ್ತಾರೆ ಅಂತ ಕೂಡ ಹೇಳಲಾಗ್ತಾ ಇದೆ. ಫಸ್ಟ್ ಟೈಮ್. ಮತ್ತೊಂದು ಕಡೆ ರಾಜ್ಯಪಾಲರಿಗೆ ಕಾಂಗ್ರೆಸ್ನ ನಾಯಕರು ಅಪಮಾನ ಮಾಡ್ತಿದ್ದಾರೆ ಅಂತ ಹೇಳಿ ಆರೋಪಿಸಿ ಬಿಜೆಪಿ ಒಂದು ಕಾಲ್ನಡಿಗೆ ಜಾಥಾವನ್ನ ಕೂಡ ಹಮ್ಮಿಕೊಂಡಿತ್ತು. LH ಇಂದ ವಿಧಾನಸೌಧದವರೆಗೂ ಕೂಡ ಕಾಲ್ನಡಿಗೆ ಮೂಲಕ ಬಂದಿದ್ದಾರೆ ಬಿಜೆಪಿ ನಾಯಕರು. ಆ ದೃಶ್ಯವನ್ನ ಕೂಡ ಇಲ್ಲಿ ಗಮನಿಸ್ತಾ ಇದ್ದೀವಿ. ಸರ್ವಾಧಿಕಾರಿ ಸಿದ್ದರಾಮಯ್ಯ ಅವರಿಗೆ ರಾಜ್ಯಪಾಲರ ಅಧಿಕಾರವನ್ನು ಹಸ್ತಾಂತರ ಮಾಡುವ ಸರ್ಕಾರಕ್ಕೆ ಸರ್ವಾಧಿಕಾರಿ ಸಿದ್ದರಾಮಯ್ಯ ಅವರಿಗೆ ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಹೆಡ್ ಆಗಿರುವಂತಹ ವಿಜಯ್ ನೇರ ಸಂಪರ್ಕದಲ್ಲಿ. ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ. ನಾನು ನಾಗೇಂದ್ರ ಬಾಬು. ಇವತ್ತಿನಿಂದ ಬಜೆಟ್ ಅಧಿವೇಶನ ಆರಂಭ ಆಗ್ತಾ ಇದೆ. ಇವತ್ತು ಮೊದಲನೇ ದಿನ ಆಗಿರುವಂತಹ ಹಿನ್ನೆಲೆಯಲ್ಲಿ ರಾಜ್ಯಪಾಲರ ಭಾಷಣದಿಂದ ಈ ಬಜೆಟ್ ಅಧಿವೇಶನ ಆರಂಭ ಆಗುತ್ತೆ. ಈಗ ವಿಧಾನಸೌಧಕ್ಕೆ ರಾಜ್ಯಪಾಲರು ಆಗಮಿಸಿದ್ದಾರೆ. ಥಾವರ್ ಚಂದ್ ಗೆಹ್ಲೋಟ್ ಅವರನ್ನ ಬರಮಾಡಿಕೊಂಡಂತಹ ಸಿಎಂ ಸಿದ್ದರಾಮಯ್ಯ ಅವರು, ಹಾಗೆ ಸ್ಪೀಕರ್ UT ಖಾದರ್ ಅವರು. ಸರ್ ಗ್ರೀಕ್ ಮಾಡಿ ಸರ್, ಸಿಎಂ ಸರ್ ಆಯ್ತಾನ ಸ್ವಲ್ಪ ಕೈ ತೆಗಿ ಸರ್. ಒಂದ್ ಸೆಕೆಂಡ್ ಸರ್. ಮೋನ ಅಂತಗಿ ಬಿಡ ಮೋನ. 2025-26ನೇ ಸಾಲಿನ ಬಜೆಟ್, ಆಯವ್ಯಯದ ಬಜೆಟ್ ಇವತ್ತಿನಿಂದ ಆರಂಭ ಆಗ್ತಾ ಇದೆ ಬಜೆಟ್ ಅಧಿವೇಶನ. ಈ ಬಾರಿ ಸಿದ್ದರಾಮಯ್ಯ ಅವರು ಬಜೆಟ್ ಅನ್ನ ಮಂಡನೆ ಮಾಡೋ ಮೂಲಕ ದಾಖಲೆಯನ್ನ ಬರೀತಾರೆ. ಆದ್ರೆ ಇವತ್ತಿನ ಸಂದರ್ಭದಲ್ಲಿ ಕರ್ನಾಟಕದಲ್ಲಿ ಗ್ಯಾರಂಟಿ ಹೊರೆ ಸರ್ಕಾರದ ಮೇಲಿದೆ. ಇದನ್ನ ಸರಿದೂಗಿಸುವಂತ ಕೆಲಸ ಹೇಗಾಗುತ್ತೆ? ಸಿದ್ದರಾಮಯ್ಯ ಅದನ್ನ ಹೇಗೆ ಸರಿದೂಗಿಸ್ತಾರೆ? ಇವತ್ತು ಶಾಸಕರು ಹಲವು ಬೇಡಿಕೆಗಳನ್ನ ಇಟ್ಟಿದ್ದಾರೆ. ಕ್ಷೇತ್ರವಾರು ಬೇಡಿಕೆ ಇಟ್ಟಿದ್ದಾರೆ, ಇಲಾಖೆವಾರು ಬೇಡಿಕೆಗಳನ್ನ ಇಟ್ಟಿದ್ದಾರೆ. ಎಲ್ಲವನ್ನೂ ಕೂಡ ಹೇಗೆ ಸಮಾನವಾಗಿ ಹಂಚ್ತಾರೆ? ಶಾಸಕರನ್ನ ಸಮಾಧಾನ ಪಡಿಸುವಂತ ಕೆಲಸ ಆಗುತ್ತೆ. ಬಹಳ ಕುತೂಹಲ ಇದೆ. ಇದೆಲ್ಲದರ ನಡುವೆ ಆಡಳಿತ ಪಕ್ಷವನ್ನ ಪ್ರತಿಪಕ್ಷ ಹೇಗೆ ಕಟ್ಟಾಕುತ್ತೆ ಈ ಬಾರಿಯ ಅಧಿವೇಶನದಲ್ಲಿ ಅಂತ ಹೇಳಿ ಒಂದಷ್ಟು ಕುತೂಹಲ ಅಂತೂ ಇದ್ದೆ. ಇವತ್ತು ಬಹಳ ಗಮನ ಸೆಳೆದಿರೋದು ರಾಜ್ಯಪಾಲರ ಭಾಷಣದ ಮೇಲೆ. ನೋಡಿ, ಒಂದು ಕಡೆ
ನಡೆಯೋದಕ್ಕೆ ಆಗ್ತಾ ಇಲ್ಲ. ಟ್ರೀಟ್ಮೆಂಟ್ ಅಲ್ಲಿ ಇದ್ರು ಸಿದ್ದರಾಮಯ್ಯ ಅವರು. ಮಂಡಿ ಕಾಲು ನೋವಿನಲ್ಲಿ ಇದ್ದಂತ ಅವರು ಶಸ್ತ್ರಚಿಕಿತ್ಸೆಯನ್ನ ಪಡೆದುಕೊಂಡಿದ್ರು. ಈಗ ಅವರು ವೀಲ್ ಚೇರ್ ನಲ್ಲೇ ಬರ್ತಾರೆ. ಆ ವೀಲ್ ಚೇರ್ ನಲ್ಲೇ ವಿಧಾನಸೌಧದ ಒಳಗಡೆ ಪ್ರವೇಶ ಮಾಡೋದಕ್ಕೆ ಎಲ್ಲಾ ರೀತಿಯಾದಂತಹ ವ್ಯವಸ್ಥೆಯನ್ನ ಕೂಡ ಮಾಡಲಾಗಿದೆ. ಇವತ್ತು ಈ ಬಾರಿ ಬಜೆಟ್ ಅನ್ನ ಮಂಡಿಸುವ ಸಂದರ್ಭದಲ್ಲಿ ಕುಳಿತುಕೊಂಡೇ ಸಿದ್ದರಾಮಯ್ಯ ಅವರು ಬಜೆಟ್ ಅನ್ನ ಮಂಡನೆ ಮಾಡ್ತಾರೆ ಅಂತ ಕೂಡ ಹೇಳಲಾಗ್ತಾ ಇದೆ. ಫಸ್ಟ್ ಟೈಮ್. ಮತ್ತೊಂದು ಕಡೆ ರಾಜ್ಯಪಾಲರಿಗೆ ಕಾಂಗ್ರೆಸ್ನ ನಾಯಕರು ಅಪಮಾನ ಮಾಡ್ತಿದ್ದಾರೆ ಅಂತ ಹೇಳಿ ಆರೋಪಿಸಿ ಬಿಜೆಪಿ ಒಂದು ಕಾಲ್ನಡಿಗೆ ಜಾಥಾವನ್ನ ಕೂಡ ಹಮ್ಮಿಕೊಂಡಿತ್ತು. LH ಇಂದ ವಿಧಾನಸೌಧದವರೆಗೂ ಕೂಡ ಕಾಲ್ನಡಿಗೆ ಮೂಲಕ ಬಂದಿದ್ದಾರೆ ಬಿಜೆಪಿ ನಾಯಕರು. ಆ ದೃಶ್ಯವನ್ನು ಕೂಡ ಇಲ್ಲಿ ಗಮನಿಸ್ತಾ ಇದ್ದೀವಿ. ಸರ್ವಾಧಿಕಾರಿ ಸಿದ್ದರಾಮಯ್ಯ ಅವರಿಗೆ ರಾಜ್ಯಪಾಲರ ಅಧಿಕಾರವನ್ನ ಹಸ್ತಾಂತರ ಮಾಡುವ ಸರ್ಕಾರಕ್ಕೆ ಸರ್ವಾಧಿಕಾರಿ ಸಿದ್ದರಾಮಯ್ಯ ಅವರಿಗೆ ಸರ್ವಾಧಿಕಾರಿ ಸಿದ್ದರಾಮಯ್ಯ ಅವರಿಗೆ ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಹೆಡ್ ಆಗಿರುವಂತಹ ವಿಜಯ್ ನೇರ ಸಂಪರ್ಕದಲ್ಲಿ